ಭ್ರಷ್ಟಾಚಾರಿ ಕುಟುಂಬವನ್ನ ಕಿತ್ತೊಗಿಬೇಕು. ನಾಳೆ ದೆಹಲಿಗೆ ಹೋಗ್ತೀವಿ, ಎಲ್ಲವನ್ನ ಬಿಚ್ಚಿಡ್ತೀವಿ ಅಂತ ವಿಜೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಸಮರ ಸಾರಿದ್ದಾರೆ. ಬಿಎಸ್ವೈ ಮತ್ತೆ ಮಗನ ಕರ್ಮಕಾಂಡಗಳನ್ನ ಹೇಳ್ತೀನಿ, ಹೈಕಮಾಂಡ್ ಮುಂದೆ ಹೇಳೋಕೆ ಹೊರಟಿದ್ದೇವೆ. ಬಿಜೆಪಿಯಲ್ಲಿ ಕುಟುಂಬಶಾಹಿ ಕೊನೆಗೊಳ್ಳಬೇಕಿದೆ. ರಾಜ್ಯ ಬಿಜೆಪಿ ಪಕ್ಷಕ್ಕೆ ಮಹಾಭ್ರಷ್ಟ ಕುಟುಂಬ ಬೇಕಾ, ಪ್ರಾಮಾಣಿಕ ಕಾರ್ಯಕರ್ತರು ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಂದುತ್ವ ಇರುವ ವ್ಯಕ್ತಿ ಕೈಗೆ ನಾಯಕತ್ವ ಕೊಡಬೇಕು, ಹೀಗಂತ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಮಾತನಾಡಿದ್ದಾರೆ. ಡೆಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ನಾಳೆ ಹೋಗ್ತೀವಿ. ಏನು ಅವ್ರ ಗುಲಾವ ಸರ್, ನೀವೇ ಹೊರಟಿದ್ದೀವಿ? ನಾವು ಹೊರಟಿದ್ದೀವಿ. ಯಡಿಯೂರಪ್ಪ ಅವರ ಮಗನ ಕರ್ಮಕಾಂಡಗಳ ಬಗ್ಗೆ ಹೇಳಕ್ಕೆ ಯಾರು ನಿಮ್ಮ ಈಗೇನು ಮಹಾಭ್ರಷ್ಟ ಕುಟುಂಬ ಬೇಕೇ, ಪ್ರಾಮಾಣಿಕರು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಬೇಕೇ. ಒಂದು ಕುಟುಂಬಶಾಹಿ ಬಿ ಜೆ ಪಿಯಲ್ಲಿ ಕೊನೆಗೊಳ್ಳಬೇಕು. ಭ್ರಷ್ಟಾಚಾರ ಕುಟುಂಬ ಈ ರಾಜ್ಯದಲ್ಲಿ ಹಿಂದುತ್ವ ಇರುವಂಥ ವ್ಯಕ್ತಿಗಳ ಕಡೆ ನಾಯಕರು. 8-10 ದಿನದಲ್ಲಿ ಎಲ್ಲ ಸರಿಯಾಗತ್ತೆ, ನಾನೇ ರಾಜ್ಯಾಧ್ಯಕ್ಷ ಆಗೋಸ್ಥಾನ ಆಸೆ ನೋಡ್ರಿ, ಯಾರಾದರೂ ನಾನೇ ತನ್ನಬೇಕಾಗ್ತದೆ. ಡಿಪಾಸಿಟ್ ಹೋಗೋವನು ಸಹಿತ ನಾನೇ ಹಚ್ಚಿ ಬರ್ತೇನೆ. 3 ವಿಷಯ ಸ್ಪಷ್ಟ ಆಗಬೇಕಾಯ್ತು ಹೈಕಮಾಂಡ್. ಭ್ರಷ್ಟಾಚಾರ ವ್ಯಕ್ತಿ ಕುಟುಂಬವನ್ನು ದೂರಿಡಬೇಕು, ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ದೂರಿಡಬೇಕು, ಹಿಂದುತ್ವ ರಹಿತವಾದಂಥ ನಾಯಕತ್ವ ಬಿ ಜೆ ಪಿಗೆ ಬೇಕಾಗಿದೆ. ಸಾಕೀಗ ಈ ಗುರ್ತಾಯ್ತು ವಿಜೇಂದ್ರ ಮುಂದೆ ವರ್ಷಿದ್ರೆ ಕರ್ನಾಟಕದಲ್ಲಿ ಹೀನಾಯ ಸ್ಥಿತಿ ಬರ್ತೀವಿ. ಅಡ್ಜಸ್ಟ್ಮೆಂಟ್ ಇದೆಯಲ್ಲ. ಡಿ ಕೆ ಶಿವಕುಮಾರ್ ಹೇಳ್ದ ನಾವು ಭಿಕ್ಷೆ ಪಟ್ಟಿನಿ ಎಮ್ ಎಲ್ ಎಗೆ ಅಂತ ಹೇಳ್ದ, ಅದಕ್ಕೆ ಉತ್ತರ ಕೊಡಲಿಲ್ಲ. ಮೊನ್ನೆ ವಿಜೇಂದ್ರ ಬಗ್ಗೆ ಹೀನಾಯವಾಗಿ ಬೈದ್ರು, ಅದಕ್ಕೆ ಉತ್ತರ ಕೊಡಲಿಲ್ಲ. ಭಯಪಡಿಸಿಬಿಟ್ಟಾರೆ ಯಡಿಯೂರಪ್ಪಗೆ ಅವ್ರ ಮಗ. ಏನಾದರೂ ನಮ್ಮದು ಹಗರಣ ತೆಗೆದ್ರೆ ನಿಮ್ಮದು ಪೋಕ್ಸೋ ಇದೆ, ನೀ ನಕಲಿ ಸಹಿ ಮಾಡಿದ್ದೀವಿ, ಇವೆಲ್ಲ ನಾವು ತೆಗಿತೀವಿ ಅಂತಾರೆ. ಈಗ ಅದನ್ನೇ ನಾವು ಕೇಳಾಕತ್ತೀವಿ ಹೈಕಮಾಂಡ್, ಇಂಥ ವ್ಯಕ್ತಿಗಳು ಬೇಕಾ. ಇನ್ನು ಗದಗದಲ್ಲಿ ಶ್ರೀರಾಮುಲು ಮತ್ತು ಪಿ ರಾಜೀವ್ ನಡುವೆ ಆಗಿರುವಂತಹ ಒಂದು ಗುಪ್ತ ಮಾತುಕತೆ ಹಲವಾರು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಪಿ ರಾಜೀವ್ ಅವರು ಶ್ರೀರಾಮುಲು ಅವರನ್ನ ಭೇಟಿ ಮಾಡಿ ಮಾತಾಡಿದರು. ಶ್ರೀರಾಮುಲು ಮನೆಗೆ ಭೇಟಿ ಕೊಟ್ಟಂತಹ ಮಾಜಿ ಶಾಸಕ ಪಿ ರಾಜೀವ್ ಗದಗದ ರಾಮುಲು ಮನೆಯಲ್ಲಿ ಇಬ್ಬರು ನಾಯಕರು ಸೇರಿ ಮಾತುಕತೆಯನ್ನು ನಡೆಸಿದ್ದಾರೆ. ಅದಾದ ನಂತರ ಇಬ್ಬರು ಒಟ್ಟಾಗಿ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದು ನಗ್ನಗ್ತಾ ಮಾತಾಡಿದ್ದಾರೆ. ಬಹುಶಃ ಶ್ರೀರಾಮುಲು ಅವರನ್ನ ಸಮಾಧಾನ ಪಡಿಸೋದಕ್ಕೆ ಪಿ ರಾಜೀವ್ ಅವರನ್ನ ಏನಾದರೂ ಕಳಿಸಿದ್ರ, ಪಿ ರಾಜೀವ್ ಅವರು ಅದಕ್ಕೋಸ್ಕರ ಏನಾದರೂ ಬಂದಿದ್ರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಒಟ್ಟಿನಲ್ಲಿ ಶ್ರೀರಾಮುಲು ಈ ಹಿಂದಿನ ಕೂಡ ಕಳೆದ ಒಂದು 15-20 ದಿನಗಳಿಂದಲೂ ಕೂಡ ಗಮನಿಸ್ತಾ ಇದ್ದಾರೆ. ರೆಡ್ಡಿ ಮೇಲೆ ಮುನಿಸ್ಕೊಂಡು, ಜೊತೆಗೆ ಪಕ್ಷದಲ್ಲೂ ಕೂಡ ನನ್ನನ್ನು ಸೈಡ್ಲೈನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹೋಗ್ತೀನಿ ದೆಹಲಿಗೆ, ವರಿಷ್ಠರನ್ನ ಭೇಟಿ ಆಗ್ತೀನಿ, ಎಲ್ಲೋ ವಿಚಾರಗಳನ್ನು ಹೇಳ್ತೀನಿ ಅಂತ ಹೇಳ್ತಾ ಇದ್ರು ಶ್ರೀರಾಮುಲು. ಆಲ್ಮೋಸ್ಟ್ ಪಕ್ಷದಿಂದ ಹೊರಗಡೆ ಹೋಗೋದಕ್ಕೂ ನಾನು ಸಿದ್ಧ ಅಂತಲೂ ಮಾತಾಡಿದ್ರು. ಬಿಜೆಪಿಯಲ್ಲಿ ರಾಮುಲು ಮುನಿಸು ಮುಂದುವರೆದಿದೆ. ಯತ್ನಾಳ್ ಟೀಮ್ ಪರ ಶ್ರೀರಾಮುಲು ಪರೋಕ್ಷ ಬ್ಯಾಟಿಂಗ್ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಬೆಂಗಳೂರು ಕಡೆ ಹೋದ್ರೆ ಅಶ್ವಥ್ ಆಗಬೇಕು ಅಂತಾರೆ, ಬಾಗಲಕೋಟೆ ಕಡೆ ಹೋದ್ರೆ ಯತ್ನಾಳ್ ಅಧ್ಯಕ್ಷ ಆಗಬೇಕು ಅಂತಾರೆ, ಕಲ್ಯಾಣ ಕರ್ನಾಟಕದ ಕಡೆ ರಾಮುಲು ಆಗಬೇಕು ಅಂತ ಹೇಳ್ತಾರೆ. ಅದೇ ಬೆಳಗಾವಿ ಕಡೆಗೆ ಹೋದ್ರೆ ರಮೇಶ್ ರಾಜ್ಯಾಧ್ಯಕ್ಷ ಆಗಬೇಕು ಅಂತಾರೆ, ಕರಾವಳಿ ಭಾಗದಲ್ಲಿ ಅನಂತಕುಮಾರ್ ಹೆಗಡೆ ಆಗಬೇಕಂತಾರೆ. ಪಾರ್ಟಿ ತೀರ್ಮಾನ ಮಾಡಿದ ಮೇಲೆ ಸರಿಪಡಿಸುವಂತ ಕೆಲಸ ಆಗಬೇಕು ಅಂತ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷರಾದರೆ ನಿಭಾಯಿಸ್ತೀರಾ? ಅಲ್ಲ ರೀ, ರಾಜ್ಯದ ಅಧ್ಯಕ್ಷರು ಅನ್ನೋದಕ್ಕಿಂತ ಇವತ್ತು ಬೆಂಗಳೂರು ಕಡೆ ಹೋದ್ರೆ ಅಶ್ವತ್ಥ ನಾರಾಯಣ ರಾಜ್ಯಾಧ್ಯಕ್ಷರಾಗಬೇಕಂತಾನ, ಈ ಕಡೆ ಬಾಗಲಕೋಟೆ ಕಡೆ ಹೋದ್ರೆ ಯತ್ನಾಳ್ ಅವರ ರಾಜ್ಯಾಧ್ಯಕ್ಷರಾಗಬೇಕಂತಾರ, ಈ ಕಲ್ಯಾಣ ಕರ್ನಾಟಕ ಹೋದ್ರೆ ರಾಮುಲು ಅವರ ಅಧ್ಯಕ್ಷರಾಗಬೇಕಂತಾರ, ಇವತ್ತು ಬೆಳಗಾವಿ ಕಡೆ ಹೋದ್ರೆ ರಮೇಶ್ ಜಾರಕಿಹೊಳಿ ರಾಜ್ಯಾಧ್ಯಕ್ಷ, ಈ ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಅನಂತಕುಮಾರ್ ಹೆಗಡೆ ಅವ್ರ ರಾಜ್ಯಾಧ್ಯಕ್ಷರಾಗಬೇಕಂತಾರ. ಎಲ್ಲರೂ ಕೂಡ ಆಸೆ ಇದ್ರೆ ಕೂಡ ಒಂದು ಸರಿ ಪಾರ್ಟಿ ಒಂದ್ಸರಿ ತೀರ್ಮಾನ ತಗೊಂಡ ನಂತರ ಅದನ್ನೆಲ್ಲರೂ ಕೂಡ ಸರಿಪಡಿಸುತ್ತಾ ಕೆಲಸ ಪಾರ್ಟಿ ಮಾಡಬೇಕಾಗಿದೆ. ಯಾಕಂದ್ರೆ ಕೆಲವೊಂದು ಸರಿ ರಾಜಕೀಯ ಸಿಸ್ಟಮ್ದಲ್ಲಿ ತಪ್ಪುಗಳು ನಡೀತಿರ್ತಾವ. ತಪ್ಪುಗಳು ನಡೆದಂಥ ಟೈಮಲ್ಲಿ ಸರಿಪಡಿಸಂತ ಯಾರು ಕೆಲಸ ಮಾಡಬೇಕು? ರಾಷ್ಟ್ರೀಯ ನಾಯಕರೇ ಮಾಡಬೇಕಂದ್ರೆ ಅವ್ರಿಗೆ ಬಿಗಿಯಾಗಿ ಹಿಡ್ಕೊಂಡು ಹಿಂಗಲ್ಲಪ್ಪ, ಹಿಂಗೆ ತಪ್ಪು, ಇದು ರೈಟು ಅನ್ನಂತ ಗೈಡ್ ಮಾಡೋದ್ರಲ್ಲಿ ಪಾರ್ಟಿ ಎಲ್ಲ ಒಂದು ಕಡೆ ಒಂದಾಗಂತ ಅವಕಾಶಗಳು ತುಂಬಾ ಜಾಸ್ತಿ ಇರ್ತಾವೆ. ಅಲ್ಲ, ನೋಡ್ರಿ, ರಾಜ್ಯದಲ್ಲಿ ಹಿಡಿತ ಕಳೆದುಕೊಂಡಿದೆ ಅನ್ನೋದಕ್ಕಿಂತ ಇವತ್ತು ಎಲ್ಲ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ.
ಇವತ್ತು ಸೂಕ್ಷ್ಮವಾಗಿ ಗಮನಿಸಿದಂಥ ಸಂದರ್ಭದಲ್ಲಿ ಅವ್ರು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ, ಉದಾಹರಣೆಗೆ ಡೆಲ್ಲಿ ಚುನಾವಣೆಗಳಿದೆ, ಪಾರ್ಲಿಮೆಂಟ್ಗಳು ನಡೀತಿರ್ತಾವೆ. ಇವತ್ತು ಇಲ್ಲಂತೂ ಯಾವ ಚುನಾವಣೆಗಳಿಲ್ಲ. ಯಾಕಂದ್ರೆ ನನಗೆ ಬಹುಶಃ ಗೊತ್ತಿರೋಂಥ ಪ್ರಕಾರ ಬರುವಂಥ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ದಲ್ಲೇ ನಡಿಬೋದು, ಕರ್ನಾಟಕ ಎಲೆಕ್ಷನ್. ಹಂಗಾಗಿ ಸದ್ಯಕ್ಕಂತ ಯಾವ ಎಲೆಕ್ಷನ್ಗಳಿಲ್ಲ. ಹಂಗಾಗಿ ಇವತ್ತು ಎಲ್ಲರೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಂಥ ಟೈಮಲ್ಲಿ ಅದೆಲ್ಲ ಕೂಡ ಸರಿಪಡಿಸಂಥ ಕೆಲಸ ಮಾಡಬೇಕನ್ನಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಆಗಿರೋ ಕಾರಣ ಎಲ್ಲ ನಾಯಕರು ಹೋಗಿದ್ದಾರೆ. ಅವರು ಎಲ್ಲರೂ ಕೂಡ ಕೂಡಿಸ್ಬೇಕು, ಗಟ್ಟಿಯಾಗಿ ಹೇಳಬೇಕು. ಯಾರ್ಯಾರು ಶಕ್ತಿವಂತರಿದ್ದಾರೋ ಅದನ್ನ ಪಾರ್ಟಿಯಲ್ಲಿ ಗುರುಸಂತ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೀನಿ. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಸಂಜೀವ್ ಪಾಂಡ್ರೆಯಿಂದ. ಸಂಜೀವ್, ಇವತ್ತು ಪಿ ರಾಜೀವ್ ಅವರು ಶ್ರೀರಾಮುಲು ಅವರನ್ನ ಭೇಟಿಯಾಗಿದ್ದಂಥದ್ದು ಯಾವ ಉದ್ದೇಶಕ್ಕೆ? ಅಂದ್ರೆ ಯಾರಾದರೂ ಇವರನ್ನ ಹೋಗಿ ಮಾತಾಡಿಸ್ ಬನ್ನಿ ಅಂತ ಕಳಿಸಿರೋದು, ಅಥವಾ ಪಿ ರಾಜೀವ್ ಅವರೇ ಬಂದು ಮಾತಾಡಿರುವಂಥದ್ದು? ಏನು ಸಮಾಧಾನ ಮಾಡೋದಕ್ಕೆ ಅಂತ ಬಂದಿದ್ರ? ಏನು ನಡೆದಿದೆ ಮಾತುಕತೆ? ಏನು ಡೀಟೇಲ್ಸ್ ಸಿಗ್ತಾ ಇದೆ ಸಂಜೀವ್? ಹೌದು ರೆಹಮಾನ್, ಏನು ಇವತ್ತು ಗದಗ ಶ್ರೀರಾಮುಲು ಮನೆಯಲ್ಲಿ ಪಿ ರಾಜೀವ್ ಅವರು ಮತ್ತು ರಾಮುಲು ಅವರು ಏನು ಮಾತುಕತೆ ನಡೆಸಿದರೆ ಇದು ಗೌಪ್ಯವಾದಂಥ ಮಾತುಕತೆ. ಆದರೆ ಇಬ್ಬರು ನಾಯಕರು ಈ ಬಗ್ಗೆ ಯಾವುದೇ ರೀತಿಯಿಂದ ಗುಟ್ಟು ಬಿಟ್ಕೊಟ್ಟಿಲ್ಲ. ಈ ಬಗ್ಗೆ ಮಾತನಾಡಲು ಕೂಡ ಅವರು ನಿರಾಕರಿಸಿದ್ದಾರೆ. ಯಾಕಂತಂದ್ರೆ ಈ ಹಿಂದೆ ಏನು ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಸಾಕಷ್ಟು ರಾಮುಲು ವಿರುದ್ಧ ಆರೋಪ ಬಂದಿದ್ದು. ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಕೂಡ ಮೌನಕ್ಕೆ ಶರಣಾಗಿದ್ದರು ಅಂತ ಅಸಮಾಧಾನ ಶ್ರೀರಾಮುಲು ಅವರು ಹೊರಗೆ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಏನು ವಿಜಯೇಂದ್ರ ಬಣದಲ್ಲಿರುವಂತಹ ಪಿ ರಾಜೀವ್ ಅವರು ರಾಮುಲು ಅವರನ್ನು ಸಮಾಧಾನ ಮಾಡ್ಲಿಕ್ಕೆ ಬಂದಿದ್ದಾರ ಅಂತ ಅನ್ನೋ ಮಾತುಗಳು ಕೂಡ ಈಗ ಚರ್ಚೆ ಆಗ್ತಾ ಇದ್ದಾವೆ. ಹೀಗಾಗಿ ಒಟ್ಟಾರೆಯಾಗಿ ಏನು ರಾಮುಲು ಅವರು ಏನೀಗ ಏನು ಆಕ್ರೋಶ ವ್ಯಕ್ತಪಡಿಸಿದ್ರೆ, ಅಸಮಾಧಾನ ವ್ಯಕ್ತಪಡಿಸಿದ್ರೆ, ಅವರನ್ನು ಸಮಾಧಾನ ಮಾಡಕ್ಕೆ ಏನಾದರೂ ವಿಜಯೇಂದ್ರ ಅವರು ಕಳಿಸಿದ್ದಾರೆ ಅಂತ ಅನ್ನೋ ಚರ್ಚೆ ಈಗ ನಡೀತಾ ಇದ್ದಾರೆ. ಆದ್ರೆ ಇಬ್ಬರು ನಾಯಕರು ಮಾತ್ರ ಈ ಬಗ್ಗೆ ಮಾತನಾಡಿಲ್ಲ, ಯಾವುದೇ ಗುಟ್ಟು ಕೂಡ ಬಿಟ್ಟುಕೊಟ್ಟಿಲ್ಲ. ಈ ನಡುವೆ ಏನು ಶ್ರೀರಾಮುಲು ಅವರು ಕೂಡ ಏನು ಹೈಕಮಾಂಡ್ ಅವರು ಈಗ ರಾಜ್ಯದಲ್ಲಿ ಏನು ಎಲ್ಲವೂ ಕೂಡ ಏನು ಅವಲೋಕನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಬಿಗಿ ಹಿಡಿದು ಇಟ್ಕೊಳ್ಬೇಕಂತ ಕೆಲಸ ಹೈಕಮಾಂಡ್ ಅವ್ರು ಮಾಡಬೇಕು. ಯಾಕಂತಂದ್ರೆ ಈಗ ಎಲ್ಲಾ ಭಾಗದಲ್ಲಿ ಹೋದ್ರೆ ರಾಜ್ಯಾಧ್ಯಕ್ಷ ನಾನಾಗ್ಬೇಕು ಅಂತ ಅನ್ನೋ ಚರ್ಚೆ ನಡೀತಾ ಇದ್ದಾವೆ. ಈಗಾಗಲೇ ಒಂದು ಗುಂಪು ಕೂಡ ಹೈಕಮಾಂಡ್ ಭೇಟಿಯಾಗಲಿಕ್ಕೆ ಹೋಗಿದ್ದಾರೆ. ಅವರ ಅನಿಸಿಕೆಗಳು, ಅವರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಏನು ಹೈಕಮಾಂಡ್ ಯಾರನ್ನ ಏನು ಅಧ್ಯಕ್ಷರು ಮಾಡ್ತಾರೆ ಆಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗುವಂತ ಕೆಲಸ ಆಗ್ಬೇಕು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಅಂದಾಗೆ ಬಿಗಿಯಾಗಿ ಇರುತ್ತೆ, ಅಂದಾಗೆ ರಾಜ್ಯದಲ್ಲಿ ಸುಸೂತ್ರವಾಗಿ ಬಿಜೆಪಿ ಮುನ್ನಡೆಸಲು ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಸಾಕಷ್ಟು ಗುಂಪುಗಳಾದ್ರೆ ಇವೆಲ್ಲ ಸಾಕಷ್ಟು ಏನು ಪಕ್ಷದ ಮೇಲೆ ಪರಿಣಾಮ ಆಗುತ್ತೆ. ಈಗಾಗಲೇ ಹೈಕಮಾಂಡ್ ನಾನು ಯಾವಾಗ ಬೇಕಾದ್ರೆ ನಾ ಹೋಗ್ತೀನಿ, ಅವ್ರು ಯಾವಾಗ ಬೇಕಾದ್ರೆ ಕರೆದ್ರು ಕೂಡ ನಾ ಹೋಗ್ತೀನಿ. ಒಟ್ಟಾರೆಯಾಗಿ ನಾನು ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗಂಗಿಲ್ಲ, ನಾ ಬಿಜೆಪಿಯಲ್ಲೇ ಇರ್ತೀನಿ. ಆದ್ರೆ ಇನ್ನು ಮುಂದೆ ನನ್ನ ಬಗ್ಗೆ ಮಾತನಾಡಿದ್ರೆ ನಾನು ಸುಮ್ಮನೆ ಇರಂಗಿಲ್ಲ, ಏನು ಬಹಿರಂಗವಾಗಿನೇ ನಾನು ಮಾತಾಡ್ತೀನಿ ಅಂತ ಎಚ್ಚರಿಕೆ ಕೂಡ ಇದೇ ಸಂದರ್ಭದಲ್ಲಿ ರಾಮುಲು ಅವರು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಇಷ್ಟಿನ ರಾಮುಲು ಅವರು ಮೌನವಾಗಿದ್ರು ಅಂತಂದ್ರೆ ಆದ್ರೆ ಅದು ಅವರ ವೀಕ್ನೆಸ್ ಅಲ್ಲ. ನಾನು ಪಕ್ಷಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಆಗ್ಬೋದು, ಹೈಕಮಾಂಡ್ ಮಟ್ಟಕ್ಕೆ ಡ್ಯಾಮೇಜ್ ಆಗಬಹುದು ಸುಮ್ಮನೆ ಇದ್ದೆ. ಆದ್ರೆ ಇನ್ನು ಮುಂದೆ ನನ್ನ ಬಗ್ಗೆ ಯಾರಾದ್ರೂ ಮಾತನಾಡಿದ್ರೆ ಸುಮ್ಮನೆ ಇರಂಗಿಲ್ಲ, ನಾವು ಬಹಿರಂಗವಾಗಿ ಮಾತಾಡ್ತೀನಿ. ಈಗಾಗಲೇ ನಾನು ಕಾರ್ಯಕರ್ತ ಆಗಿರೋದು, ಮುಖಂಡರಾಗಿರೋದು, ನಮ್ಮ ಅಭಿಮಾನಿಗಳ ಜೊತೆ ಮಾತನಾಡಿದ್ದೇನೆ. ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಹೈಕಮಾಂಡಕ್ಕೂ ಕೂಡ ಈಗ ಏನು ಬಾಗಲಕೋಟೆ ಭಾಗಕ್ಕೆ ಹೋದ್ರೆ ಯತ್ನಾಳ್ ಅವ್ರು ಅಂತಾರೆ, ನಾ ಈ ಕಡೆ ಕರಾವಳಿಗೆ ಹೋದ್ರೆ ಅನಂತಕುಮಾರ್ ಅಂತಾರೆ, ಆ ಕಡೆ ಬೆಂಗಳೂರಿಗೆ ಹೋದ್ರೆ ಈಗ ಅಶ್ವಥ್, ಹಿಂಗೆ ಎಲ್ಲ ಭಾಗದ ಹೋದರೆ. ಆದ್ರೆ ಹೈಕಮಾಂಡ್ ಒಟ್ಟಾಗಿ ಯಾರನ್ನ ಅಧ್ಯಕ್ಷ ಬಿಡ್ತಾರೆ ಅದನ್ನ ನಾವು ಒಪ್ಕೋತೀವಿ ಅನ್ನೋ ಮಾತು ಕೂಡ ಹೇಳಿದ್ದಾರೆ. ಪರೋಕ್ಷವಾಗಿ ಅವರು ವಿಜಯೇಂದ್ರ ಅವರಿಗೆ ಟಾಂಗು ಕೂಡ ಈ ಒಂದು ಸಂದರ್ಭದಲ್ಲಿ ನೀಡಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸಂಜೀವ್.